ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇದು 77ನೆಯ ಗಣರಾಜ್ಯೋತ್ಸವದ ದಿನ. ಸರ್ವರಿಗೂ ಅಭಿನಂದನೆಗಳು, ಸ್ವಾಗತಗಳು ಎಲ್ಲರೂ ಹೇಳಬೇಕಾಗ್ಯದ. ಯಾಕೆಂದ್ರೆ ಈ ದಿನ ಭಾಳ ಮಹತ್ವದ್ದು ಯಾಕೆ ಪಡೀತದಪ್ಪ ಅಂದ್ರೆ, ನಾವು ಜಗತ್ತಿಗೆ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದ್ದು, ಜೊತೆಗೆ ನಮಗೆ ಸಂವಿಧಾನ ಕೊಟ್ಟಿದ್ದು. ಸಂವಿಧಾನದ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕಾಗಿದ್ದು ನಮ್ಮೆಲ್ಲರ ಅತ್ಯಂತ ಸಂವಿಧಾನಬದ್ಧವಾದ ಕರ್ತವ್ಯ. ಇದರಲ್ಲಿ ಎರಡು ಮಾತಿಲ್ಲ. ನಮ್ಮದು ಫುಲ್ ಮೆಜಾರಿಟಿ ಐತಿ. 543 ಜನ ಆಯ್ಕೆ ಆಗಿದ್ದಾರೆ. ಅದಕ್ಕಾಗಿ ನಾವು ಸಂವಿಧಾನ ಬದಲು ಮಾಡ್ತೀವಿ ಅನ್ನೋದು ಸಂವಿಧಾನದಲ್ಲಿಲ್ಲ. ಸಂವಿಧಾನ ಫಾರ್ಮ್ ಶ್ರೇಷ್ಠ. ಅದರ ಪ್ರಕಾರ ಇದು ಸಂಸದೀಯ ವ್ಯವಸ್ಥೆ, ಆ ನಿರೀಕ್ಷೆ ಹೋಗಬೇಕಾಗಿದ್ದು. ಈ ರೀತಿಯಾಗಿ ನಮ್ಮ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ವಾಸ್ತವದ ನೆಲೆಯನ್ನು ಕೊಟ್ಟಂಥವರು. ಅವರನ್ನು ಜೊತೆಗೆ ಈ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿಯವರನ್ನು ಇಬ್ಬರು ನೆನೆಯುವಂಥ ದಿನ ಇವತ್ತು. ಭಿನ್ನಾಭಿಪ್ರಾಯ ಇರ್ಬೋದು, ಅವರಲ್ಲ ಸಾಕಷ್ಟು ಇದ್ದಿರಬಹುದು, ಇಲ್ಲಂತಲ್ಲ. ಆದರೆ ಇಬ್ಬರ ಉದ್ದೇಶವು ಒಂದೇ ಏನಪ್ಪ ಅಂದ್ರೆ, ಈ ದೇಶವನ್ನು ಬಲಿಷ್ಠಾಗಿ ಕಟ್ಟಬೇಕು ಅಂತೇಳಿ. ಅದು ನಾವು ಕಳೆದ ಈ 77 ವರ್ಷ ಆಯಿತು. ಇದಕ್ಕಿಂತ ಹಿಂದಿನ 47 ಹೇಳ್ಕೊಂಡ್ಬಂದ್ರೆ 80 ವರ್ಷಗಳಾಯಿತು. ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನಾವು ಏನು ಸಾಧನೆ ಮಾಡಿದ್ದೀವಿ ಇವತ್ತು. ಗಾಂಧೀಜಿಯವರ ಆಶಯವನ್ನು ಸಾಫಲ್ಯಗೊಳಿಸಿದ್ದೇವೆ. ಬಡತನ ಹೋಗಿದಾರ, ಎಲ್ಲರಿಗೂ ಸಮಾನವಾದ ಆರ್ಥಿಕ ಸ್ಥಿತಿ ಬಂದು ನಿಂತದನ ಇಲ್ಲ. ನಮ್ಮಲ್ಲಿ ಇವೆಲ್ಲ ಮಾತುಗಳು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅದು. ಅದೇ ಕಾಲಕ್ಕೆ ಸಮಾಜವಾದ ನೆಲೆಗಟ್ಟಿನಲ್ಲೇ ಈ ಒಂದು ಸಂವಿಧಾನ ರಚನೆ ಮಾಡಿದಂಥ, ಎಲ್ಲರೂ ಸಮಾನರು ಅನ್ನುವಂತಹ ಆರ್ಥಿಕ ಸಮಾನತೆ ತರಬೇಕಂತ ಕನಸ್ಕೊಂಡಂಥ ಅಂಬೇಡ್ಕರ್ ಅವರ ಆರ್ಥಿಕ ಸಮಾನತೆಯಲ್ಲಿ ಬಂತ? ಅದೂ ಇಲ್ಲ. ಕೇವಲ ಈ 80 ವರ್ಷಗಳ ಸ್ವಾತಂತ್ರ್ಯದಿಂದ 77 ವರ್ಷ ಗಣರಾಜ್ಯೋತ್ಸವದಿಂದ ಅಥವಾ ಸಂವಿಧಾನ ರಚನೆ ಆದ್ರಿಂದ ನಾವು ಲೆಕ್ಕ ಹಾಕಿದಾಗ ಇವತ್ತಿನವರೆಗೆ ನಾವು ಕೇವಲ 10% ಜನರಿಗೆ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಧಿಕಾರಶಾಹಿ ಜನ ಆಯಿತು, ವ್ಯಾಪಾರಿ ವರ್ಗ ಆಯಿತು, ಜೊತೆಗೆ ಆಡಳಿತ ಮಾಡುವ ರಾಜಕೀಯ ಜನ ಆಯಿತು, ಇವ್ರಿಗೆ ಜೊತೆಯಾಗಿ ಒಂದಿಷ್ಟು ವಿದ್ವತ್ ಜನ ಆಯಿತು. ಇವ್ರಿಗೆ ಅಷ್ಟು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ನಮ್ಮದಾಗಿದ್ವಿನ ಇಡೀ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಬಯಸಿದಂತಹ ಆರ್ಥಿಕ ಸಮಾನತೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅನ್ನೋದನ್ನು ನಾವು ಗಮನಿಟ್ಟು ನೋಡಿದಾಗ, ನಾವು ಮೊದಲಿಗೆ ನೆಹರೂಜಿ ಅವರು ಹೇಳಿದಂತಹ ಅರ್ಥವ್ಯವಸ್ಥೆ ತೊಗೊಂಡ್ಬಂದೀವಿ ಅಥವಾ ರಾಜಕೀಯ ವ್ಯವಸ್ಥೆ ತೊಗೊಂಡ್ಬಂದೀವಿ. ಅಲ್ಲೇ ಸಹಜವಾಗಿ ಕೇಂದ್ರವನ್ನು ಬಲಿಷ್ಠ ಮಾಡಿದ್ದೂ ಗೊತ್ತದ ನಮಗೆ. ಅದಕ್ಕೆ ಅಂಬೇಡ್ಕರ್ ಅವ್ರ ಒಪ್ಪಿಗೆ ಇತ್ತು ಅನ್ನೋ ಸಹ ನಾವು ಇತಿಹಾಸದಲ್ಲಿ ನೋಡ್ತಾ ಬಂದಿದ್ದೀವಿ. ಆದರೆ ಅದೇ ಕಾಲಕ್ಕೆ ರಾಜ್ಯಗಳು ಅಷ್ಟೇ ಬಲಿಷ್ಠ ಆಗಬೇಕಾಗಿತ್ತು, ಆಗಲಿಲ್ಲ. ಅದೇ ಕಾಲಕ್ಕೆ ಜಿಲ್ಲೆಗಳು, ತಾಲೂಕುಗಳು, ಹಳ್ಳಿಗಳು ಬಲಿಷ್ಠ ಆಗಬೇಕಾಗಿತ್ತು, ಆಗಲಿಲ್ಲ. ಅಂದ್ರೆ ಇವೆಲ್ಲ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಕೇಂದ್ರಾಡಳಿತ ಆಮೇಲೆ ರಾಜ್ಯಾಡಳಿತಗಳ ಕಪಿಮುಷ್ಟಿಯಲ್ಲಿ ಉಳಿದ್ರಿಂದಾಗಿ ಇವತ್ತು ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರ ಅದು ಫೈನಲ್ ಇರೋದರಿಂದ ಮೆಜಾರಿಟಿ ಕ್ಯಾರಿ ಆನ್. 100ರಲ್ಲಿ 51 ಜನ ಇದು ಪೂರ್ವಲ್ಲ ಪಶ್ಚಿಮ ಅಂತಂದ್ರೆ ಹೂ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿರೋದಾಗ್ಯದ. ಆದರೆ ಸಂವಿಧಾನಕ್ಕೆ ಆಸ್ಪತ್ರೆ ಕೊಟ್ಟಿಲ್ಲ ಅನ್ನೋ ಅಷ್ಟು ಸತ್ಯದ. ಆದರೆ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದ್ದು, ಈಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು 77ನೇ ಈ ಗಣರಾಜ್ಯೋತ್ಸವ ದಿನ ಸಂದರ್ಭದಲ್ಲಿ ಅಂತ ನಾವು ಬೆಳಗ್ಗೆ ಹೇಳ್ತೀವಿ, ಧ್ವಜಾರೋಹಣ ಮಾಡ್ತೀವಿ, ಗಾಂಧೀಜಿ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ, ಇನ್ನುಳಿದವ್ರು ನೆನೀತೀವಿ, ಮಧ್ಯಾಹ್ನವರೆಗೆ ಕೂತ್ಕೊಳ್ತೀವಿ, ನಾಷ್ಟ ಮಾಡ್ತೀವಿ, ಮತ್ತು ಮನೆಗೆ ಹೋಗ್ತೀವಿ. ಮರದಿಂದ ಮತ್ತು ಅದೇ ಹಾಡು. ಇಲ್ಲಿ ಏನೂ ಬದಲಾವಣೆಯಿಲ್ಲ. ಭ್ರಷ್ಟಾಚಾರ ಹೋಗಲಿಲ್ಲ, ಆರೋಗ್ಯ ಸುಧಾರಣೆ ಆಗಲಿಲ್ಲ, ಬಡತನ ಹಿಂಗೆ ಹೋಗಲಿಲ್ಲ, ಎಜುಕೇಷನ್ ಎಲ್ಲರಿಗೂ ಸಿಗಲಿಲ್ಲ. ನಾವು ಕೊಟ್ಟಿದ್ದೀವಿ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀವಿ. ಆರೋಗ್ಯ ಎಲ್ಲರಿಗೂ ಸಿಕ್ಕಿಲ್ಲ, ಸ್ವಚ್ಛ ನೀರು ಸಿಗ್ತಾ ಇಲ್ಲ. ಸ್ವಚ್ಛ ನಾಡು, ಸ್ವಚ್ಛ ದೇಶದಲ್ಲಿ ನಂಬರ್ 1 ಇಂದೂರದಲ್ಲಿ ಸಹಿತ ಕಲುಷಿತ ನೀರು ಬಂದಿತ್ತು. ನಾವು ಇತ್ತೀಚೆಗೆ ನೋಡಿದ್ದೀವಿ. ಸ್ವಚ್ಛ ಭಾರತ್ ಅಂತ ಹೇಳಿದ್ದೀವಿ, ಇನ್ನೂ ಸ್ವಚ್ಛ ಆಗಿಲ್ಲ. ಇವೆಲ್ಲ ಬರೀ ಘೋಷಣೆ ಮಾಡ್ತಾ ಇದ್ವಿ ನಾವು. ಯಾರೂ ಇಲ್ಲ, ಕಾಂಗ್ರೆಸ್ಗಿರಲಿ, BJPಗಿರಲಿ, ಇನ್ನುಳಿದ ಪಕ್ಷದವರಲ್ಲಿ, ಇಲ್ಲಿವರೆಗೆ ಆಳಿದಂಥ ಎಲ್ಲ ಪಕ್ಷಗಳು ಇದನ್ನ ಕೆಲಸ ಮಾಡ್ತಾ ಬಂದಿದ್ದಾವೆ. ಎಲ್ಲರೂ ಹಿಂದಿನ ನೆಹರು ಅವರು ಕಾಂಗ್ರೆಸ್ಸಿಗರು ಇನ್ನೂರವರು ಟೀಕಾ ಮಾಡೋದು, BJPಗರು ನೆಹರು ಅವರನ್ನು ಟೀಕಾ ಮಾಡೋದು, ಈ ಟೀಕೆ ಆರೋಪ ಪ್ರತ್ಯಾರೋಪ ದಿನ ಕಳೆದಿದ್ವಿ. ಆದರೆ ನಿಜವಾಗಿ ನಮಗೇನು ಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿವರೆಗೂ ಆರ್ಥಿಕ ಸಮಾನತೆ ತರೋ ಸಲುವಾಗಿ ಪ್ರಯತ್ನ ಮಾಡಿಲ್ಲ ಅನ್ನೋದು ಎರಡು ಮಾತಿಲ್ಲ. ಅಂಬೇಡ್ಕರ್ ಅವರು ಏನೋ ನಮಗೆ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟರು, ಆದರೆ ಆರ್ಥಿಕ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ, ಸಮಾನತೆ ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಏನಾಗಿಬಿಟ್ಟದಪ್ಪ ಇವತ್ತು ಅಂತಂದ್ರೆ ದುಡ್ಡಿದ್ದ ನಮ್ಮನ್ನು ಆಳ್ತಾ ಇದ್ದಾರೆ.
ಎಲ್ಲ ನೋಡ್ರಿ ಇವತ್ತು 543 ಮಂದಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 224 ಜನ, ಇವರೆಲ್ಲರೂ ಕೋಟ್ಯಾಧೀಶರು. ಇವರಲ್ಲಿ ಯಾರಾದರೂ ಒಬ್ಬ ಭಿಕ್ಷಾಧೀಶ ಈ ಎಲೆಕ್ಷನ್ ನಿಂತು ಗೆದ್ದು ಬರಲಿಕ್ಕೆ ಸಾಧ್ಯ ಇದನ, MLA ಆಗಲಿಕ್ಕೆ ಸಾಧ್ಯ ಇದನ, MP ಆಗಲಿಕ್ಕೆ ಸಾಧ್ಯ ಇದನ, ಒಬ್ಬ ಅತ್ಯಂತ ಗುಣವಂತ ಇಲ್ಲಿ MLA ಆಗಲಿಕ್ಕೆ ಸಾಧ್ಯ ಇದನ, ಅದೇ ಕಾಲಕ್ಕೆ MP ಆಗಲಿಕ್ಕೆ ಸಾಧ್ಯ ಇದನ, ದುಡ್ಡಿಲ್ಲದಂಥವ. ಅಸಾಧ್ಯದ ಮಾತು, ಕನಸಲ್ಲಿ ಕಾಣುವಂಗಿಲ್ಲ ಆ ವಿಷಯದಲ್ಲ. ಇಂಥ ಪರಿಸ್ಥಿತಿ ಒಳಗೆ ಶಿಕ್ಷಣ ಸ್ಥಿತಿ ಇವತ್ತು ನಾವು ಖಾಸಗೀಕರಣ ಮಾಡ್ಕೊಂಡು ಬಿಟ್ಬಿಟ್ಟಿವಿ. ಕೇವಲ ದುಡ್ಡಿದ್ದಂಥವ್ರು ಮಾತ್ರ ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯದ, ದುಡ್ಡಿಲ್ಲದ ಮಕ್ಕಳು ಸುಮ್ಮ ಅಲ್ಲೊಂದು ಇಲ್ಲೊಂದು ಎಕ್ಸಾಂಪಲ್ಸ್ ಕೊಟ್ಟು ಹೇಳೋದಲ್ಲ. ಇಡೀ ಎಲ್ಲ ಸಮುದಾಯಕ್ಕೆ ಸಿಗುವಂಥದ್ದು ಆಗಿಲ್ಲ. ಅದಂತೆ ಆರೋಗ್ಯ ಸಹಿತ ನಮಗೆಲ್ಲರಿಗೂ ಕೊಡಲಿಕ್ಕೆ ಆಗಿಲ್ಲ. ಆರೋಗ್ಯ ಕೇವಲ ಈ 10% ಜನರಿಗೆ ಮಾತ್ರ ಆಗ್ಯದ. ಉಳಿದ 90% ಜನ ಇವತ್ತು ಒಂದು ಗುಳಿಗೆಯಾಗಿ ಒಂದು ಇಂಜೆಕ್ಷನ್ ಒದ್ದಾಡುವಂಥ ಪ್ರಸಂಗ ಬಂದದ. ಇದಕ್ಕೆಲ್ಲ ಪರಿಹಾರ ಹುಡುಕುವಂಥ ತಾಳ್ಮೆ, ಸಂಯಮ, ಚಿಂತನೆ ಇಲ್ಲಿವರೆಗೆ ನಡೆದೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಈ ವ್ಯವಸ್ಥೆಯನ್ನು ಬದಲು ಮಾಡೋ ದಿಶೆ ಇಲ್ಲ. ನಾವು ಭ್ರಷ್ಟಾಚಾರ, ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಏನೇನೆಲ್ಲ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಅನೇಕ ಬಂದು ಜಯಪುರ ನಾರಾಯಣ ಬಂದು ಹೋದ್ರು, ಅದ ನಂತರ ಮನ್ನ ಹಜಾರ್ ಅಂತವ್ರು ಬಂದು ಹೋಗ್ಬಿಟ್ರು. ಅನೇಕ ಹೋರಾಟ ಮಾಡಿದ್ರಿಲ್ಲ ಬದಲಾವಣೆ ಮಾಡಬೇಕಂತೇಳಿ. ಮತ್ತು ಇತ್ತೀಚೆಗೆ ಆರ್ಥಿಕವಾಗಿ ಒಂದು ಬದಲಾವಣೆ ಮಾಡೋಣ ಅಂತೇಳಿ ನೆಹರು ಮಾಡಿದ ತಪ್ಪ ಏನಬೋದು, ಮಿಕ್ಸ್ಡ್ ಎಕಾನಮಿ, ಮಿಶ್ರ ಅರ್ಥನಿ ತಪ್ಪು ಅಂತೇಳಿ ನಾವು ಈ 90ರ ದಶಕದಲ್ಲಿ ಮನಮೋಹನ್ ಸಿಂಗರ ಈ ಓಪನ್ ಮಾರ್ಕೆಟ್ ತಂದಿದ್ವಿ. ಇವತ್ತು 2 ಅಟರ್ನಲ್ ಫೇಲ್ಯೂರ್ ಆಗಿದವ. 2 ಇಲ್ಲಿ ಬಡತನ ಹೋಗಿಲ್ಲ. ಸುಮ್ಮನೆ ನಾವು ಹೇಳ್ಕೊಳ್ತೀವಿ, ಈಗ ಅಪಪ್ರಚಾರ ಮಾಡ್ಕೊಳ್ತೀವಿ. ನಾವು ಪ್ರಚಾರ ಮಾಡ್ತಾ ಅಪಪ್ರಚಾರ, ಇವಾಗ ಬಡತನ ಹೋಯ್ತು, ಮತ್ತೇನು ಹೋಯ್ತು, ಎಲ್ಲ ಸ್ವಚ್ಛ ಆಗ್ಯದ, ಬೆಸ್ಟ್ ಆಗ್ಯದ. 100 ಸ್ಮಾರ್ಟ್ ಸಿಟಿ ಅಂತೀವಿ, ಏನೇನೋ ಮಾಡಿದ್ವಿ, ಘೋಷಣೆ ಮಾಡಿದ್ವಿ, ಸ್ವಚ್ಛ ಗಂಗಾ ಅಂತ ಹೇಳಿದ್ವಿ, ಯಾವುದೂ ಆಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ದುಡ್ಡು ಎಲ್ಲರ ಕೈಯಲ್ಲಿ ತಿರುಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಈ ದುಡ್ಡು ತಿರುಗೋದು ಎಲ್ಲೇ, ಇಲ್ಲಿ ನಿಜವಾಗಿ ತಿರುಗಬೇಕಾಗಿದ್ದು ಈ ನೆಲದ ಮಣ್ಣಿನ ಜನರ ಕೈಯಲ್ಲಿ, ಅಂದರೆ ರೈತನ ಕೈಯಲ್ಲೇ, ಆದಿವಾಸಿಗಳ ಕೈಯಲ್ಲೇ, ಇಲ್ಲಿಯ ದಲಿತರ ಕೈಯಲ್ಲೇ, ಇಲ್ಲಿ ಇನ್ನುಳಿದ ಬಿದ್ದ ಸಮುದಾಯಗಳ ಕೈಯಲ್ಲೇ ದುಡ್ಡು ತಿರುಗಬೇಕಾಗಿತ್ತು. ಅದು ತಿರುಗುವಂಥ ಸ್ಥಿತಿ ಇವತ್ತಿಲ್ಲ. ಕೇವಲ 10% ಜನರ ಕೈಯಲ್ಲಿ ಮತ್ತು ದುಡ್ಡು ತಿರುಗುವಂಥ ವ್ಯವಸ್ಥೆ ಇರೋದರಿಂದಾಗೆ ನಮ್ಮದೆಲ್ಲ ಅಭಿವೃದ್ಧಿ ಆಗ್ಯದ ಇಲ್ಲ ಅಂತಲ್ಲ. ಆದರೆ ಈ 10% ಜನರಿಗೆ ಮಾತ್ರ ಆಗಿದೆ, ಉಳಿದವರಿಗೆ ಇಲ್ಲ ಅನ್ನೋದು ಒಂದು ಕಡೆ. ಸಂಪತ್ತು ಸಿಕ್ಕಾಪಟ್ಟೆ ಹಿಮಾಲಯದಷ್ಟು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಕಾಶ್ಮೀರ ಕರಿವಿಗಿಂತ ಕೆಳಗೆ ಹೋಗುವಂಥ ಆರ್ಥಿಕ ಸ್ಥಿತಿ ಅದ. 2 ಹೊತ್ತಿನ ಊಟಕ್ಕೆ ಅಥವಾ 1 ಹೊತ್ತಿನ ಊಟಕ್ಕೆ ಸಹಿತ ಪರದಾಡೋ ಪರಿಸ್ಥಿತಿ ಇವತ್ತದ. ನಾವು ಹೇಳಿದ್ವಿ ಹಸಿವು ಮುಕ್ತ ಭಾರತ ಮಾಡಿದ್ವಿ ಅಂತ ಹೇಳ್ಕೊಳ್ತೀವಿ. ಆದರೆ ನಾವೇನೋ ಒಂದು 10 ದಿವಸ ಊಟ ಕೊಡ್ಬೋದು ವಿನ ಒಂದು 10 ಕಿಲೋ ಅಕ್ಕಿ ಕೊಟ್ಟರೆ 10 ದಿವಸ ಆಗ್ತದೆ, ಮುಗಿದೋಗ್ಬಿಡ್ತು. ಆನಂತರ ಏನು ಮಾಡಬೇಕಾಗ್ತದೆ ಮನುಷ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಅಂದ್ರೆ ನಾವು ದುಡಿಲೇಬೇಕಾಗಿದೆ, ವ್ಯವಸ್ಥೆ ಬೇಕಾಗಿದೆ, ಎಲ್ಲರೂ ಉದ್ಯೋಗ ಸಿಗಬೇಕಾಗಿದೆ. ಚೀನಾ ನಮ್ಮ ಸಮಯಕ್ಕನ ಅದು ಏನಪ್ಪ ಅಂತಂದ್ರೆ ಒಂದು ಕಮ್ಯುನಿಸ್ಟ್ ದೇಶ ಹೊರಹೊಮ್ಮಿತು. ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಅಮೆರಿಕ ಜೊತೆ ಫೈಟ್ ಮಾಡೋದಷ್ಟಲ್ಲ, ಅಲ್ಲಿ ನಿರುದ್ಯೋಗವನ್ನು ಸಹಿತ ನಿರ್ಮೂಲನೆ ಮಾಡಿಬಿಟ್ಟದಲ್ಲಿ. ಅಲ್ಲೇ ಉದ್ಯೋಗ ಮಾಡಬರಪ್ಪ ಅಂತ ಹುಡುಕಿ ಉದ್ಯೋಗ ಕೊಡುವಂಥ ಪರಿಸ್ಥಿತಿ ಇದೆ. ಕಾರಣ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆಸ್ಕೊಂಡ್ರು, ಅಗ್ರಿಕಲ್ಚರ್ ಬೆಳೆಸ್ಕೊಂಡ್ರು, MSME ಬೆಳೆಸ್ಕೊಂಡ್ರು, ಎಲ್ಲರೂ ಉದ್ಯೋಗ ಮಾಡ್ಕೊಂಡು ನಾವು ಉದ್ಯೋಗ ಮಾಡೋದು ಏನು, MSME ಬೆಳೆಸ್ಬೇಕು. ಆದರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಭಾಳಷ್ಟು ಜನ ಕಡಿಮೆ ಕೆಲಸ ಮಾಡ್ತಾರೆ. ಬಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಿದ್ರು, ಮತ್ತೇನು ಮಾಡಿದ್ರು, ಇಡೀ ಜಗತ್ತಿನ ಏನಪ್ಪ ಅಂದ್ರೆ ಈ ಒಂದು ತಯಾರಿಕಾ ಕೇಂದ್ರ ಆಗಿಬಿಡ್ತೀವಿ ಅಂತ. ಹೀಗಾಗಿ ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡುವಷ್ಟು ಮಟ್ಟಿಗೆ ಪ್ರತಿ ವರ್ಷ 20 ಅಥವಾ 22 ಟ್ರಿಲಿಯನ್ ಡಾಲರ್ದಷ್ಟು ಏನಪ್ಪ ಅಂತಂದ್ರೆ ಸಂಪತ್ತುಗಳು ಸ್ವತ್ತದಾಯಿತು. ನಾವು ಇವತ್ತು ಬರೀ $4 ಟ್ರಿಲಿಯನ್ ಬಂದಿದ್ದಕ್ಕೆ, $4.25 ಟ್ರಿಲಿಯನ್ ಬಂದಿದ್ದಕ್ಕಾಗಿ ನಾವು ಇವತ್ತು ಜಗದ 4ನೇ ಶ್ರೀಮಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಆಗಿಲ್ಲ. ಈ ಕಾರಣಕ್ಕಾಗಿ ಇವತ್ತು ನಾವು ಗಾಂಧೀಜಿಯವರ ಒಂದು ಸಮಾನತೆ ಅರ್ಥನೈತಿ, ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿ ಬರೀ ಅದನ್ನ ಮಾಡಿದ್ವಿ ನಾವು ಅಷ್ಟೇ. ಅಲ್ಲಿಯೂ ಸಹಿತ ನಮ್ಮ ದುಡ್ಡು ಹಿಡಿಯೋದು ಜನರು ಸೇರ್ಕೊಂಡಿದ್ದರಿಂದಾಗೆ ಅದಾಗದ. ಇವತ್ತೊಂದು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮೇಲ್ಮೇಲೆ ಹೇಳ್ತಾ ಇರೋಂಥ ವಿಷಯ ಏನಪ್ಪ ಅಂದ್ರೆ, ರೈತಗೆ ದುಡ್ಡು ಸಿಗಬೇಕಾಗಿತ್ತು ಅಂದ್ರೆ ರೈತನಿಗೆ ಮಾರ್ಕೆಟ್ ಸಿಗಬೇಕು. ಅದು ಮಾರ್ಕೆಟ್ ಸಿಗೋದು ಒಂದೇ ಹಾದಿ ಏನಪ್ಪ ಅಂದರೆ ಪ್ರತಿ ಗ್ರಾಮಕ್ಕೂ ಗೋಡೌನ್ ಮಾಡುವಂಥದ್ದು. ಒಬ್ಬ ಅದಾನಿ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬರಿಗೆ ನೀವು ಅಲ್ಲಿ ಲೋನ್ ಕೊಟ್ಟು ಗೋಡೌನ್ಗಳು ಮಾಡಿಸಿ, ಆ ನಮ್ಮ ಅಗ್ರಿಕಲ್ಚರ್ ಕೊಡುವಂಥ ಬೆಳೆಗಳನ್ನ ಡಂಪ್ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡಿದ್ವಿ. ಮೋದಿ ಸರ್ಕಾರ ನೋಡಿದವ್ರು ಮಾಡ್ತಾ ಇದ್ದಾರೆ. ಅದು ಮಾಡಲಾರ್ದ ಪ್ರತಿಯೊಂದು ಹಳ್ಳಿಗೂ ಒಬ್ಬ ರೈತರಿಗೆ ಸಾಲ ಕೊಡೋಗಿದ್ರು ಒಂದು ಗೋಡೌನ್ ನೀವು ಸಾಲ ಕೊಟ್ರಪ್ಪ ಅಂದ್ರೆ ಆ ಗೋಡೌನ್ ಮೂಲಕ ಏನಾಗಿಬಿಡ್ತದಪ್ಪ ಅಂತಂದ್ರೆ ಸಹಜವಾಗಿ ಅಲ್ಲಿ ಬೆಳೆದ ಬೆಳೆ ಅಲ್ಲಿ ಇರೋ ಜೊತೆಗೆ ಹಳ್ಳಿನ ವ್ಯಾಪಾರ ಕೇಂದ್ರ ಆಗ್ತದೆ. ಇಲ್ಲಿ ಉದ್ಯೋಗ ಏನಪ್ಪ ಅಂದ್ರೆ ಕೃಷಿ, ಎಲ್ಲರಿಗೂ ಊಟ ಬೇಕು, ಎಲ್ಲರಿಗೂ ಆಹಾರ ಬೇಕು. ಅವ್ರು ಅನಿವಾರ್ಯವಾಗಿ ವ್ಯಾಪಾರಿಗಳು ಬಂದು ಹಳ್ಳಿಗಳಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಅದರಿಂದ ರೈತ ಲಾಭ ಏನಾಗ್ತದಪ್ಪ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಖರ್ಚು ಉಳಿತದೆ. ಜೊತೆಗೆ ರೈತ ಉದಾರ ಇರೋದ್ರಿಂದ ಅವ್ನು ಸ್ವಲ್ಪ ಲಾಭ ಬಯಸೋದ್ರಿಂದಾಗಿ ಅವಾಗ ಸಫಿಷಿಯೆಂಟ್ ಲಾಭದಲ್ಲಿ ದೊರೆಯುವಂಥ ಅನುಕೂಲಗಳಾಗ್ತಾವೆ. ಇಲ್ಲಿ ನಮ್ಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಬೆನ್ನ ಹತ್ತೀವಿ. ಅದಕ್ಕೆ MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಅಂತ ನಾವು ತರ್ತೀವಿ ಅಂತ ಹೇಳಿದಂಥ ಮೋದಿಯವರು ಇವತ್ತು ಅದನ್ನು MS ಸ್ವಾಮಿನಾಥನ್ನ ಮರೆತು ಬಿಟ್ಟಿದ್ದಾರೆ. ಅಂದಾಗ ಇಲ್ಲಿ ಈ ದೇಶದ ಅಭಿವೃದ್ಧಿ ಆಗಪ್ಪ, ಆರ್ಥಿಕ ಸಮಾನತೆ ಅಂದ್ರೆ ಹೆಂಗೆ ಬರಲಿಕ್ಕೆ ಸಾಧ್ಯದ?
ಆರ್ಥಿಕ ಸಮಾನತೆ ಬರೋದು ಒಂದೇ ಆಧಾರದ ಮೇಲೆ ಪ್ರತಿ ಈ ದೇಶದ ವ್ಯಕ್ತಿಗೆ ಉದ್ಯೋಗ ಸಿಗಬೇಕು. ಈ ಮೊದಲು ಉದ್ಯೋಗ ಕೊಡೋ ಕ್ಷೇತ್ರ ಯಾವುದಂದ್ರೆ ಕೃಷಿಗೆ ಬೆಳೆ ಇಡುವಂಥ ಒಂದು ವ್ಯವಸ್ಥೆ ಆಯ್ತಂದ್ರೆ ಅವನ ಬೆಳೆಯನ್ನು ಅವ ಮಾರ್ಕೊಳ್ಳೋ ವ್ಯವಸ್ಥೆ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ದುಡ್ಡು ತಿರುಗೋದ್ರಿಂದ ಇಡೀ ದೇಶದ ಅರ್ಥವ್ಯವಸ್ಥೆ ಬದಲಾಗುವ ಜೊತೆಗೆ ಕೃಷಿ ಆಧಾರಿತ ಉದ್ಯಮಗಳು ಇನ್ನುಳಿದ ಉದ್ಯಮಗಳು ಎಲ್ಲ ಬೆಳೆದಕ್ಕೂ ಅವಕಾಶಗಳಾಗ್ತವೆ. ಇದೇ ದಿಶೆಯಲ್ಲಿ ಇದೊಂದು ಆಧಾರದ ಮೇಲೆ ಹೇಳೋದಪ್ಪ ಅಂತಂದ್ರೆ ಗ್ರಾಮೀಣ ವಲಯದ ಉದ್ಯೋಗ ಬೆಳೆಯೋ ಜೊತೆಗೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕೃಷಿ ಆಧಾರಿತ ಉದ್ಯೋಗ ಬೆಳೆಯೋ ಜೊತೆಗೆ ದುಡ್ಡು ತಿರುಗೋದ್ರಿಂದಾಗಿ ಸಹಜವಾಗಿನ ದುಡ್ಡು ಇಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿ ಪ್ರತಿಯೊಬ್ಬರಿಗೆ ಹಂಚಿ ಹೋಗೋದ್ರಿಂದಾಗಿ ಆರ್ಥಿಕ ಸಮಾನತೆ ಬಂದೇ ಬರ್ತದೆ. ಸಹಜದದು ಗಾಂಧೀಜಿಯವ್ರ ಸಿದ್ಧಾಂತ. ಗಾಂಧೀಜಿಯವ್ರು ಹೇಳೋದು ಇದನ್ನು ಅವ್ರು ಎರಡೂ ಹೇಳಿದ್ರಲ್ಲೇ. ಗಾಂಧೀಜಿಯವರು ಒಂದು ಸ್ವರಾಜ್ಯದ ಬಗ್ಗೆ ಮಾತಾಡೋ ಮುಂದೆ ಅರ್ಥ ವ್ಯವಸ್ಥೆನೂ ಡಿವೈಡ್ ಆಗ್ತದೆ, ರಾಜಕೀಯ ವ್ಯವಸ್ಥೆ ಡಿವೈಡ್ ಆಗ್ತದೆ ಅಂತೇಳಿ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಾವು ತಪ್ಪುಗಳನ್ನು ಮಾಡ್ತಾ ಬಂದೀವಿ. ಆದರೆ ಒಂದು ವಿಷಯದಲ್ಲಿ ಅಂಬೇಡ್ಕರ್ ಅವರು ರಾಜಕೀಯ ನಮಗೆ ಒಂದು ಸಮಾನತೆ ಕೊಟ್ಟರೆ ಇನ್ನೊಂದು ಆರ್ಥಿಕ ಪಾಪ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಆಗಬೇಕಾಗಿತ್ತು ಗಾಂಧೀಜಿಯವರಿಗೆ ಸಿದ್ಧಾಂತದಿಂದ ನಾವು ತಿಳ್ಕೊಂಡು ಇವತ್ತು ಈ ದಿಶೆಯಲ್ಲಿ ಯಾಕೆ ನಾವು ಚಿಂತನೆ ಮಾಡಬಾರ್ದು. ಯಾಕಂದರೆ ಸುಮ್ಮನೆ ಸರ್ಕಾರಕ್ಕೆ ನೀವು ಬೆಂಬಲ ಬೆಲೆ ಕೊಡ್ರಿ, ಬೆಂಬಲ ಬೆಲೆ ಕೊಡ್ರಿ, ಮತ್ತೇನೋ ಕೊಡ್ರಿ ಅಂತ ಬೆನ್ನು ಹತ್ತೋಕ್ಕಿಂತಲೂ ಸಹಜವಾಗಿ ನಾವೆಲ್ಲ ಏನಪ್ಪ ಅಂತಂದ್ರೆ ಈ ಬೆಂಬಲ ಬೆಲೆ ಕೇಳಲಾರ್ದ ಸಹಜ ಬೆಲೆ ಎಲ್ಲರೂ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಇದು ಪರಿಹಾರದ, ಇಲ್ಲಿಯ ಬಡತನಕ್ಕೂ ಪರಿಹಾರದ, ಇಲ್ಲಿ ಉದ್ಯೋಗಿಗಳಿಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು ಹೆಚ್ಚಾಗ್ತಾವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಬಟ್ ಇದನ್ನು ಚಿಂತನೆ ಮಾಡೋದು ಭಾಳ ಮುಖ್ಯದ. ಯಾಕಪ್ಪ ಅಂತಂದ್ರೆ ನಾನು ಇವತ್ತು ವಿಶೇಷವಾಗಿ ಇದನ್ನು ಹೆಚ್ಚು ಟೆಸ್ಟ್ ಕೊಟ್ಟು ಹೇಳುವಂಥ ನಿಮ್ಮ ಜೊತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟ ಆರ್ಥಿಕ ಸಮಾನತೆ ಬರಬೇಕಾಗ್ಯದ. ಅದಕ್ಕೆ ಗಾಂಧೀಜಿಯವ್ರನ್ನ ಬಿಟ್ಟರೆ ಮತ್ತಾರಿಂದೂ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಂಡು ಹೋದ್ರೆ ಸಾಕು. ಕೇವಲ ಇವರು ಗಾಂಧೀಜಿಯವರು ನಮ್ಮ ವಿರೋಧಿಗಳು ಅಂತೇಳಿ ಬಿ ಜೆ ಪಿ ವಿಚಾರ ಮಾಡುವಂಥದ್ದಿಲ್ಲ. ಬಿ ಜೆ ಪಿಗರು ಅದಕ್ಕೆ ನಾವು ತಿಳ್ಕೊಬೇಕಾಗಿದೆ. ಬಿ ಜೆ ಪಿಗರು ಸಹಿತ ನೋಡಪ್ಪ ಮತ್ತು ನಾವು ತಿಳ್ಕೊಬೇಕಾಗಿದೆ. ಉಳಿದವರು ಸಹಿತ ಬಿ ಜೆ ಪಿಗರು ನಮ್ಮವರು, ನಮ್ಮ ದೇಶದಲ್ಲಿ ಹುಟ್ಟಿದಂಥವ್ರು, ಅವರು RSS ವಿಚಾರ ಇರೋದಿಲ್ಲ. ಆದರೆ ಎಲ್ಲರಿಗೂ ಒಂದು ಉದ್ಯೋಗ ಕೊಡುವಂಥ ವಿಷಯದಲ್ಲಿ ಅವ್ರಿಗೂ ಸಹಿತ ಆಸಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದಿಶೆಯಲ್ಲಿ ನಮ್ಮ ಮೋದಿ ಸರ್ಕಾರ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಿತ ಈ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಗಾಂಧೀಜಿಯವ್ರ ಹೆಸರು ಹಿಡ್ಕೊಂಡು ಇಟ್ಟವರು ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅಟ್ಲೀಸ್ಟ್ ಈ ಸಮಯದಲ್ಲಿ ಗಾಂಧಿ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಮತ್ತು ರೈತಗೆ ಮಾರ್ಕೆಟ್ ಕೊಡಲಿ. ಸಹಜವಾಗಿ ಹಳ್ಳಿಗಳಿಗೆ ಎಲ್ಲ ಜಾತಿಗಳಿಗೆ ಉದ್ಯೋಗ ಸಿಕ್ತಂದ್ರೆ ಆರ್ಥಿಕ ಬಲ ಆಗ್ತಂದ್ರೆ ಜಾತಿ ತಾನು ಹೋಗ್ತದೆ, ರಿಸರ್ವೇಷನ್ ತಾನು ಹೋಗ್ತದೆ, ಮತ್ತು ಎಲ್ಲರ ಮಕ್ಕಳಿಗೂ ಕಲಿಯುವಂಥ ಒಂದು ವ್ಯವಸ್ಥೆ ತಯಾರಾಗ್ತದೆ ಅನ್ನೋಂಥ ಮಾತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. S16 ನ್ಯೂಸ್ ಅರ್ಥ ಸತ್ಯದ ಕೈಗೆ ನೋಡಿ ವಂದನೆಗಳು.